ಪದಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ನಮ್ಮ ಮಣ್ಣಿನ ಕಣಕಣದಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ತಿಳಿವಿನ ಹೂರಣವಿದೆ. ನಮ್ಮ ನೆಲಕ್ಕೆ ಅನುಭವದ ತಥ್ಯದ ಒಳಹೂಗಳ ಪಥ್ಯದ ಘಮಲಿದೆ. ಅನಕ್ಷರಸ್ಥರು ಜ್ಞಾನದ ಝರಿಗಳನ್ನು ಅನಾದಿ ಕಾಲದಿಂದಲೂ ಹರಿಸಿದ್ದಾರೆ. ನಮ್ಮ ಪದಗಳಲ್ಲಿ ಅದೆಷ್ಟು ನಾದವಿದೆ, ಹೃದಯ ಮುಟ್ಟುವಂತಹ ಅದೆಷ್ಟೋ ಒಳಾರ್ಥಗಳಿವೆ. ದೇಸಿ ದನಿಗಳಲ್ಲಿ ವಿಶ್ವವ್ಯಾಪಿ ವೈಶಾಲ್ಯಗಳಿವೆ. ಇವೆಲ್ಲವೂ ಈ ವೇದಿಕೆಯಲ್ಲಿ ನೀವು ನೋಡಬಹುದು. ತಮ್ಮೆಲ್ಲರಿಗೂ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂಥ ಸಮಯ. 3 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್, ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಸ್ ಯೂಶುವಲ್. ಸ್ವಾಗತ, ಸುಸ್ವಾಗತ. ಕಡದ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ಪ್ರೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಜೊತೆಗೆ ಆಲ್ ದಿ ವೆರಿ ಬೆಸ್ಟ್, ತುಂಬ ಚೆನ್ನಾಗಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮದ ನಮ್ಮ ಮೊದಲನೆಯ ಸ್ಪರ್ಧಿ ಸಿದ್ದಯ್ಯ ಸ್ವಾಮಿ ಬಂದರು ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಕೆಸ್ತೂರು ಗೋವಿಂದರಾಜು ಆನ್ ಸ್ಟೇಜ್ ಪ್ಲೀಸ್. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ, ಬರುವ ಚಂದ ನೋಡಿರೋ, ಕಂಡಾಯವು ವಾಲಾಡೋ ಹಂದ ನೋಡಿರೋ, ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಕಾಯಿ ಒಂಬಾಳೆ, ಸಿಹಿಬಾಳೆ, ಅಂಜೂರ, ತಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಹಣ್ಣು ಕಾಯಿ ಒಂಬಾಳೆ, ಸಿಹಿಬಾಳೆ, ಅಂಜೂರ, ತಂಗಿ ಸೊಪ್ಪು ತಿಳಿ ನೀರಿಗೆ ಮಡಿಯಾಯಿತು ಅಂಬರ. ಚುಕ್ಕಿ ತಾರೆ ಹೊಳೆದವೋ ನಮ್ ಸ್ವಾಮಿಗೆ, ತುಂಬಿ ಹಾಡಿ ನಲಿದವೋ, ಕೋಗಿಲೆ ಕುಹು ಎಂದವೋ. ಸ್ವಾಮಿ ಬಂದರು ನಮ್ಮೂರಿಗೆ, ಕಂಡಾಯ ಒತ್ತು ತಂದರೋ, ಭಾರಿ ಕಂಡಾಯ ತಂದರೋ.
ಕುರುಬುನ್ಕಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ ಕುರುಬುನ್ಕಟೆ ಕಂಡಾಯ ಪಾಪ ತೊಳೆವ ಕಂಡಾಯ ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ ಕೊಪ್ಪೇಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರೋ ಧರೆಗೆ ಇಳಿದು ಬರುವರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒತ್ತು ತಂದರೋ ಭಾರಿ ಕಂಡಾಯ ತಂದರೋ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂಡಾಯ ಭಕ್ತಿ ಕೊಡುವ ಕಂಡಾಯ ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರೂ ಮಂಟೇದ ಸ್ವಾಮಿ ಮಠಕ್ಕೆ ಒಡೆಯನಾದರೂ ತೆರೆಗೆ ಬೆಳಕ ತಂದರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಹೊತ್ತು ತಂದರೋ ಭಾರಿ ಕಂಡಾಯ ತಂದರೋ ಎಡಗಡೆಗೆ ರಾಜಪ್ಪಾಜಿ ಬಲಗಡೆಗೆ ಚನ್ನಾಜಮ್ಮ ಬರುವ ಚಂದ ನೋಡಿರೋ ಕಂಡಾಯವು ವಾಲಾಡೋ ಹಂದ ನೋಡಿರೋ ವಾಲಾಡೋ ಹಂದ ನೋಡಿರೋ ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂಡಾಯ ಒತ್ತು ತಂದರೋ ಭಾರಿ ಕಂಡಾಯ ತಂದರೋ ಭಾರಿ ಕಂಡಾಯ ತಂದರೋ ಭಾರಿ ಕಂಡಾಯ ತಂದರೋ ಅರ್ಚನಾ ಉಡುಪ ಮ್ಯಾಮ್. ನಮಸ್ತೆ ಗೋವಿಂದರಾಜು. ನಮಸ್ತೆ ಮೇಡಮ್. ಏನು ಎನರ್ಜಿ ಅದು ಬರಲಿ ಜೋರ ಚಪ್ಪಾಳೆ. ಸಖತ್ ಎನರ್ಜಿ ಕೊಟ್ಟು ಹಾಡಿದ್ರಿ. ಈ ಹಾಡು ಹೀಗೆ ಇರಬೇಕಿತ್ತು, ಅದು ಹಾಗೇ ಬಂತು. ಸಖತ್ತಾಗಿ ಹಾಡಿದ್ರಿ. ಫಸ್ಟ್ ಪಲ್ಲವಿ ಮಾತ್ರ ಶಾರ್ಪ್ ಆಯಿತು. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ಕಂಡಾಯ ಒತ್ತು ತಂದರೋ ಭಾರಿ ಕಂಡಾಯ ತಂದರೋ. ಆಮೇಲಿಂದ ಪರ್ಫೆಕ್ಟ್, ಸೂಪರ್ ಸಿಂಗಿಂಗ್, ಪರ್ಫೆಕ್ಟ್ ಪಿಚ್ಚಿಂಗ್, ಎಲ್ಲೂ ಏನೂ ಪ್ರಾಬ್ಲಮೇ ಇಲ್ಲ. ನಾನು ನಿಮಗೊಂದು ಟಿಪ್ ಕೊಡ್ತೀನಿ, ಬಹುಶಃ ನಿಮಗೆ ಹೆಲ್ಪ್ ಆಗಬಹುದು. ನೀವು ಹಾಡೋದಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆಯಿಂದನೂ ನೀವು ಯಾವ ಶ್ರುತಿಯಲ್ಲಿ ಹಾಡ್ತೀರಲ್ಲ ಅದೇ ಶ್ರುತಿಯನ್ನು ಈಗೆಲ್ಲ ಮೊಬೈಲಲ್ಲಿ ತಂಬೂರಿ ಎಲ್ಲ ಆ್ಯಪ್ ಬರುತ್ತೆ ಅಲ್ಲ, ಆ ಶ್ರುತಿಯನ್ನು ಹಾಕಿಟ್ಕೊಂಡು ನಿಮ್ಮ ಬರೀ ಶ್ರುತಿ ಕೇಳ್ತಾಯಿರಿ. ಇದನ್ನು ಚಿತ್ರಾಮ್ಮ ಅವರೆಲ್ಲ ಮಾಡ್ತಾರಂತೆ. ಒಂದು ಇಡೀ ದಿವಸ ಅವ್ರು ಬೇರೆ ಬೇರೆ ಕೆಲಸಗಳು ಮಾಡುವಾಗಲೂ ಒಂದು ಸಿ ಶ್ರುತಿ ಅಥವಾ ಡಿ ಶ್ರುತಿ ದಿನ ಒಂದು ಶ್ರುತಿ ಹಾಕ್ಕೊಂಡು ಅದೇ ಶ್ರುತಿ ಅಂದರೆ ನಿಮ್ಮ ನರನಾಡಿಗಳಲ್ಲೆಲ್ಲ ತಲೆ ತುಂಬ ಅದೇ ಶ್ರುತಿ ತುಂಬ್ಕೊಂಡಿರಬೇಕು. ಆಮೇಲೆ ಹೆಂಗೆ ಅಂದರೆ ನೀವು ಮಾತಾಡಿದ್ರೂ ಅದೇ ಶ್ರುತಿಲಿ ಮಾತಾಡ್ತಿರ್ಬೇಕು. ಆ ಥರ ಅದು ಎಫೆಕ್ಟಿವ್ ಆಗಿರುತ್ತೆ. ಸೊ ನೀವು ಹಾಡೋದಕ್ಕೆ ಒಂದು ಮುಕ್ಕಾಲು ಗಂಟೆ 1 ಅವರ್ ಮುಂಚೆ ಅದೇ ಶ್ರುತಿಯನ್ನು ಆನ್ ಮಾಡಿಟ್ಕೊಂಡು ಇಯರ್ಫೋನೋ ಏನಾದ್ರು ಅದು ಹಾಕಿಟ್ಕೊಂಡು ನಿಮ್ಮ ತಲೆ ಒಳಗೆ ಆ ಶ್ರುತಿ ಹೋಗ್ತಾ ಇರಲಿ. ಆವಾಗ ಬಹುಶಃ ನಿಮ್ಮ ಬಿಗಿನಿಂಗಿಂದನೂ ಪರ್ಫೆಕ್ಟಾಗೆ ಶ್ರುತಿ ಕೂರಿಸಿ ಹಾಡೋ ಥರ ಆಗಬಹುದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಈಗ ಕಾಂಪಿಟೇಷನ್ ಎಲ್ಲ ಭಾಳಷ್ಟು ಜನ ಎಲಿಮಿನೇಟ್ ಆಗಿ 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 ಈಗ ಒಂದು ರೀತಿ ಬೆಸ್ಟ್ ಆಫ್ ದ ಬೆಸ್ಟ್ ಉಳಿದುಕೊಂಡು ಕೂತಿದ್ದೀರಿ ಅಲ್ವಾ? ಸೊ ಈಗ ಸಣ್ಣ ಸಣ್ಣ ತಪ್ಪು ನಿಮಗೆ ತೊಂದರೆ ಮಾಡುತ್ತೆ. ಹೌದು, ನಮಗೆ ಸಣ್ಣ ತಪ್ಪು ನಾವೀಗ ಬೂತ್ ಕನ್ನಡಿ ಹಾಕ್ಕೊಂಡು ಅದು ದೊಡ್ಡದಾಗಿ ಕಾಣಿಸೋಕ್ಕೆ ಶುರುವಾಗತ್ತೆ ನಮಗೆ ಅಲ್ವಾ? ಸೊ ಈಗ ಅದ್ಭುತವಾದ ಗಾಯಕರು ಯಾರು ಈ ವೇದಿಕೆಯನ್ನು ಬಿಟ್ಟು ಹೋಗಬಾರ್ದು ಸಣ್ಣ ಸಣ್ಣ ತಪ್ಪಿನಿಂದ. ಅದೇ ನಮ್ಮ ಆಸೆ. ಓಕೆನಾ? ಒಳ್ಳೆಯದಾಗಲಿ ಗೋವಿಂದರಾಜ್. ಥ್ಯಾಂಕ್ ಯು ಮೇಡಮ್. ವೇಮಗಲ್ ನಾರಾಯಣ್ ಸ್ವಾಮಿ ಸರ್. ಗೋವಿಂದರಾಜು ಸರ್, ಎಷ್ಟು ಸಾವಿರಾರು ಹಾಡುಗಳಪ್ಪ ಈ ಮಲೆ ಮಹದೇಶ್ವರನ ಬಗ್ಗೆ, ಮಂಟೇಸ್ವಾಮಿ ಕಾವ್ಯಗಳು. ಇನ್ನೂ ಅದೆಷ್ಟು ದೊಡ್ಡ ಬೆಟ್ಟ
ಬಗೆದಷ್ಟು ಬರ್ತಾ ಇದ್ದಾವೆ. ಅದರಲ್ಲೂ ಈ ಗಾನ ಸಿಂಚನ ಈ ಒಂದು ವೇದಿಕೆಯಲ್ಲಿ ಹೊಸ ಹೊಸ ಹಾಡುಗಳು ನಾವೆಲ್ಲೂ ಕೇಳಿರಲಿಲ್ಲ ಅಂಥ ಕೆಲವೊಂದು ವಿಶೇಷ ಹಾಡುಗಳನ್ನು ನೀವೆಲ್ಲ ತರ್ತಾ ಇದ್ದಾರೆ ಇಲ್ಲಿ. ಆಮೇಲೆ ಈ ಹಾಡು ಅಷ್ಟೇ ತುಂಬ ಜೋಶ್ ಇದೆ, ಇದು ತುಂಬ ಜೋಶ್ ಇದೆ. ನೀವು ಅದೇ ಜೋಶ್ನಲ್ಲಿ ಭಾಳ ವೈವಿಧ್ಯಮಯವಾದ ಗಾಯಕರು ನೀವು. ಆದರೆ ಈ ಹಾಡನ್ನು ಹಾಡಬೇಕಾದ್ರೂ ಸಹ ನೀವು ತುಂಬ ಒಂದು ರೀತಿ ಜೋಶಲ್ಲಿ ಹಾಡಿ ಭಾಳ ಮುದ ಕೊಟ್ಟಿದ್ದೀರಿ, ವೇದಿಕೆಗೆ ಒಂದು ಘನತೆ ತುಂಬಿದಿರಿ. ನಿಮಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು ಸರ್. ಕಡಬ್ಗೆರೆ ಮುನಿರಾಜು ಸರ್, ಭಾಷೆ ಶುದ್ಧವಾಗಿತ್ತಾ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಅದನ್ನು ಬೇಕು ಅಂತಲೇ ಮಾಡಿದ ಅಥವಾ ಹಾಗೆ ಬಂದುಬಿಡ್ತಾ ಅಂತ ಎಲ್ಲಾದರೂ ನಿಮಗೆ ಗೊತ್ತಾಯ್ತಾ? ನಾನು ಇಲ್ಲಿ ತಪ್ಪು ಹಾಡಿರ್ಬೋದು, ಈ ಪದ ಈ ಅಕ್ಷರ ನಾನು ತಪ್ಪು ಉಚ್ಚಾರಣೆ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸ್ತಾ? ಮಠ ಅಥವಾ ಗೊತ್ತಾಗಿಲ್ಲ ಅಂತ ಕಾಣುತ್ತದು. ನೋಡಿ, ಈಗ ಶ್ರುತಿ ತಾಳ ತಪ್ಪಿದ್ರೆ ನೀವು ಸ್ಪರ್ಧೆಯಿಂದ ಏನೋ ಸ್ವಲ್ಪ ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಸಾಹಿತ್ಯ ತಪ್ಪಾದರೂ ಹೋಗ್ಬೇಕಾಗತ್ತೆ ಅಲ್ವಾ? ಅದು ಪಾಯಿಂಟ್ ಆಗುತ್ತೆ, ಅದ್ರ ಕಡೆನೂ ಗಮನ ಹರಿಸ್ಬೇಕಲ್ವ? ಎಲ್ಲನೂ ಮುಖ್ಯ ಅಲ್ವಾ? ಹೌದಲ್ಲ? ಎಲ್ಲ ಚೆನ್ನಾಗಿ ಹಾಡಿದ್ರಿ. ಅಂದ ಅನ್ನೋ ತಾವು ಏನು ಹಾಡಿದ್ರಿ ನೋಡಿ, ಯೋಚನೆ ಮಾಡಿ. ಅಂದ ನೋಡಿರೋ ಅಂತ ಹಾಡಿ. ಹಂದ ನೋಡಿರೋ. ಈಗ ಬಂದ್ರಿ ದಾರಿಗೆ. ವಾಲಾಡೋ ಹಂದ ನೋಡಿರೋ. ಹಂದ ಅನ್ನೋದಕ್ಕೆ ಪದಕ್ಕೆ ಅರ್ಥ ಇದೆಯಾ ಅಲ್ವಾ? ಅಂಧನೂ ಅನ್ನಂಗಿಲ್ಲ. ಅಂಧ ಅಂದರೆ ಬೇರೆ ಅರ್ಥ ಆಗುತ್ತೆ, ಅಂದ ಅಷ್ಟೇ. ಅಂದ ಚಂದ ಅಂತೀವಲ್ಲ ನೋಡಿ, ಒಂದು ಅಕ್ಷರ ಬೇರೆ ಅರ್ಥನೇ ಕೊಟ್ಬಿಡುತ್ತೆ ಅಲ್ವಾ? ವಿಷಯ ಅಂತ ಬರೆಯೋ ಕಡೆ ಬಿಟ್ಬಿಟ್ರೆ ಏನಾಗುತ್ತೆ? ವಿಷ ಆಗುತ್ತೆ. ಎಲ್ಲಿಂದೆಲ್ಲಿಗೆ ಇದು? ಮಕ್ಳಿಗೆ ಪಾಠ ಮಾಡ್ಬೇಕಾದ್ರೆ ನಾವು ಅದನ್ನೇ ಹೇಳೋದು, ಮಕ್ಕಳೇ ಅಕ್ಷರಗಳನ್ನ ಬರಿಬೇಕಾದ್ರೆ ಎಚ್ಚರಿಕೆಯಲ್ಲಿ ಬರಿಬೇಕಪ್ಪ, ಬೇರೆ ಅರ್ಥ ಆಗಿಬಿಡುತ್ತೆ. ಕೆಲವು ಪದಗಳಿಗೆ ಅರ್ಥನೇ ಸಿಗೋದಿಲ್ಲ ಅಲ್ವಾ? ಹಾಗಾಗಿ ಇಡೀ ಹಾಡಿನ ಅರ್ಥನೇ ಬೇರೆ ಆಗ್ಬಿಡುತ್ತಲ್ಲ ಅಲ್ವಾ? ಹಾಗಾಗಿ ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕು ಅಲ್ವಾ? ಯಾಕೆಂದರೆ ಕಾಂಪಿಟೇಷನ್ಸ್ ತುಂಬ ಟಫ್ ಆಗ್ತಿದೆ. ಈ ಪಾಯಿಂಟಲ್ಲಿ ಕೂಡ ನಿಮಗೇನೋ ತೊಂದರೆ ಆಗ್ಬೋದು ಅಲ್ವಾ? ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಗುಪ್ತಗಾಮಿನಿ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನವೀನ್ ಕುಮಾರ್ ಜಿ ಆನ್ ಸ್ಟೇಜ್ ಪ್ಲೀಸ್. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಇಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಒಳಗೊಳಗೆ ಹರಿಯುವವಳು, ಜೀವ ಹಿಂಡಿ ಇಪ್ಪೆ ಮಾಡಿ ಒಳಗೊಳಗೆ ಕೊರೆಯುವವಳು ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ ಸದಾ. ಗುಪ್ತಗಾಮಿನಿ ನನ್ನ ಶಾಲ್ಮಲ. ಹಸಿರು ಉರಿವ ಎಲೆಗಳಲ್ಲಿ ಬಸಿರ ಭಯಕ್ಕೆ ಒಸರುವವಳು, ಕರಿವಿಲ್ಲದೆ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು. ಹಸಿರು ಮುರಿವ ಎಲೆಗಳಲ್ಲಿ ಬಸಿರ ಭಯಕ್ಕೆ ಒಸರುವವಳು, ಅರಿವಿಲ್ಲದೆ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು ಸದಾ. ತಪ್ತಕಾಮಿನಿ ನನ್ನ ಶಾಲ್ಮಲ ಸದಾ.
ಶಾಲ್ಮಲಾ. ಭೂಗರ್ಭದ ಮೌನದಲ್ಲಿ ಜುಮ್ಮೆನ್ನುತ್ತಾ ಬಳುಕುವವಳು, ಅರಿವಿಲ್ಲದೆ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು. ಭೂಗರ್ಭದ ಮೌನದಲ್ಲಿ ಜುಮ್ಮೆನ್ನುತ್ತಾ ಬಳುಕುವವಳು, ಅರಿವಿಲ್ಲದೆ ಮೈಯ ತುಂಬಿ ಕನಸಿನಲ್ಲಿ ತುಳುಕುವವಳು ಸದಾ. ಸುಪ್ತ ಮೋಹಿನಿ ನನ್ನ ಶಾಲ್ಮಲಾ, ಸದಾ ಸುಪ್ತ ಮೋಹಿನಿ ನನ್ನ ಶಾಲ್ಮಲಾ. ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲಾ, ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲಾ. ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲಾ, ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲಾ. ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲಾ, ಸದಾ ಗುಪ್ತಗಾಮಿನಿ ನನ್ನ ಶಾಲ್ಮಲಾ, ನನ್ನ ಶಾಲ್ಮಲಾ, ನನ್ನ ಶಾಲ್ಮಲಾ, ನನ್ನ ಶಾಲ್ಮಲಾ. ಅರ್ಚನಾ ಉಡುಪ ಮ್ಯಾಮ್. ನವೀನ್ ಅವರೇ, ಆಹಾ, ಎಂಥ ಅದ್ಭುತವಾದ ಹಾಡು, ತುಂಬ ಪಾಪ್ಯುಲರ್ ಆದಂಥ ಹಾಡು ಕೂಡ, ಸೀರಿಯಲಲ್ಲಿ ಕೂಡ ಇದನ್ನು ಶೀರ್ಷಿಕೆ ಗೀತೆಯಾಗಿ ಬಳಸಿದ್ರು. ನನಗೆ ಬಹಳ ಖುಷಿಯಾಗಿದೆ ಏನು ಗೊತ್ತಾ, ನೀವು ಅಶ್ವಥ್ ಅವರ ಧ್ವನಿಯನ್ನು ಅನುಕರಿಸಲಿಲ್ಲ, ಅವರ ಶೈಲಿಯನ್ನು, ಅವರ ಧಾಟಿಯನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಇಳಿಸಿದ್ರಿ ಅಂತಂದರೆ ಅದಕ್ಕೆ ಆಮೇಲೆ ಎಲ್ಲೆಲ್ಲಿ ಆ ಸೂಕ್ಷ್ಮಗಳನ್ನು ಕೊಡಬೇಕು, ಎಲ್ಲೆಲ್ಲಿ ಆ ಧ್ವನಿಯಲ್ಲಿ ಏರಿಳಿತಗಳನ್ನು ಕೊಡಬೇಕು, ಎಲ್ಲೆಲ್ಲಿ ಆ ಭಾವನೆಗಳನ್ನು ಕೊಡಬೇಕು, ಅದನ್ನೆಲ್ಲ ಬಹಳ ಚೆನ್ನಾಗಿ ಕೊಟ್ರಿ. ತುಂಬ ಚೆನ್ನಾಗಿ ಕೊಟ್ರಿ. ಇದು ಕೂಡ ಕಷ್ಟಕರವಾದ ರಾಗ, ಇದು ಅದನ್ನು ನಿಭಾಯಿಸೋದು ಕಷ್ಟ. ಒಂದು ಚರಣದ ಕೊನೆ ಮಾತ್ರ ಅಲ್ಲೊಂದು ಸಂಗತಿ, ಒಂದು ಅವರೋಹಣದ ರೀತಿಯಲ್ಲಿ ಬರುತ್ತಲ್ಲ, ಅದನ್ನು ಮಾತ್ರ ಹಾಡಿ. ಕೀಬೋರ್ಡ್ ಕೊಡಿ. ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲಾ, ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲಾ. ಈಗ ಕರೆಕ್ಟಾಗಿ ಬಂತು. ಆವಾಗ ಆ ಅವರೋಹಣ ಅದರಲ್ಲಿ ನನ್ನ ಆ ನೋಟೇನೋ ಬಂತು ಅಂತ ಕಾಣುತ್ತೆ. ನನ್ನ ಬದುಕ ಭುವನೇಶ್ವರಿ ನನ್ನ ಶಾಲ್ಮಲಾ, ನನ್ನ ಹೃದಯ ರಾಜೇಶ್ವರಿ ನನ್ನ ಶಾಲ್ಮಲಾ. ಯಾವುದೋ ಒಂದು ನೋಟು ಆ ರಾಗದಿಂದ ಸ್ವಲ್ಪ ವಿಭಿನ್ನವಾಗಿ ಕೇಳಿ ಬಂತು. ಈಗ ಪರ್ಫೆಕ್ಟಾಗಿ ಹಾಡಿದ್ರಿ. ಸೊ ಅದೊಂದು ಸಣ್ಣ ಸೂಕ್ಷ್ಮದ ಜಾಗ ಬಿಟ್ಟರೆ ತುಂಬ ಅದ್ಭುತವಾಗಿ ಹಾಡಿದ್ರಿ.
ಇದನ್ನು ಬಹುಶಃ ನಿಮ್ಮ ಧ್ವನಿಯಲ್ಲೇ ಮುದ್ರಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸೋಷ್ಟು ಚೆನ್ನಾಗಿ ಹಾಡಿದ್ರಿ. ಒಳ್ಳೇದಾಗಲಿ ನವೀನ್ ಕುಮಾರ್ ಅವರೇ, ಹೀಗೆ ಚೆನ್ನಾಗಿ ಹಾಡ್ತಾಯಿರಿ, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೇಮಗಲ್ ನಾರಾಯಣ ಸ್ವಾಮಿ ಸರ್. ನವೀನ್ ಸರ್. ತುಂಬ ಒಳ್ಳೆ ಹಾಡು ಇದು. ನೀವೇನಾದರೂ ಒಂದಷ್ಟು ಹಾಡುಗಳನ್ನ ಸಿ ಡಿ ಗಿಡಿ ಏನಾದರೂ ಮಾಡಿದಿರಾ? ಇಲ್ಲ ಸರ್, ಕೇಳ್ತಿರ್ತೀನಿ ಸರ್ ಅಷ್ಟೇ. ಕೇಳೋದ್ರಿಂದ ನನಗೆ ಆಗಲಿ, ನೀವು ನಿಮ್ಗೆ ಇಷ್ಟವಾದ ಒಂದಷ್ಟು ಹಾಡುಗಳನ್ನ ಒಂದು ಆಲ್ಬಮ್ ಮಾಡಿ. ಎಷ್ಟು ಸುಮಧುರವಾಗಿ ಇತ್ತು ಈ ನಿಮ್ಮ ಕಂಠ ಅಂತ ಹೇಳಿದ್ರೆ, ಅದೆಲ್ಲೋ ಕರ್ಕೊಂಡೋಯ್ತು, ಅಲೆ ಅಲೆಯಾಗಿ ತೇಲಿ 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 ಒಂದು ದಡ ಮುಟ್ದಂಗೆ ಆಯಿತು. ಆ ಸಂಚಿಕೆಯಿಂದ ಸಂಚಿಕೆಗೆ ನಿಮ್ಮ ಗಾಯನ ತುಂಬ ಬೆಳವಣಿಗೆ ಇದೆ. ಅದೇ ರೀತಿ ಕಾಪಾಡಿಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಈ ಹಾಡಿನ ಸಾಹಿತ್ಯ ಗೂಗಲಲ್ಲಿ ನೋಡಿದ್ರಾ? ಇಲ್ಲ ಸರ್, ನಾನು ಕೇಳಿದ್ದಷ್ಟೇ. ನಾನು ಹಾಡು ಕೇಳಿದ್ದಷ್ಟೇ ಹಾಡಿದ್ರ? ಯಾರು ಹಾಡಿರೋದು? ಅಶ್ವಥ್ ಸರ್ ಹಾಡಿರೋದೇ ಸರ್. ಸರ್ ಬೇರೆ ಯಾರಾದರೂ ಹಾಡಿರೋದು ಕೇಳಿದಿರಾ ಅಂತ? ಇಲ್ಲ ಸರ್, ಕೇಳಿಲ್ಲ ಸರ್. ನನಗಲ್ಲಿ ನಾನೊಂದು ಕಡೆ ಕೇಳಿರೋದು ಹಸಿರು ಹಸಿರು ಉಲಿವ ಮುರಿವ ಅಂತ. ಸರ್ ಮುರಿವ ಅಂತ ಸಿ ಎಸ್ ಸರ್. ಮುರಿವ ಅಂತಿದೆಯಾ? ಓಕೆ. ಹಸಿರನ್ನ ಮುರಿಯೋ ಅಂತ ಇದು ಎಲೆ ಅಂದರೆ ಹಸಿರು ಹೋದ್ಮೇಲೆ ಮತ್ತೆ ಎಲ್ಲೋ ಆಗುತ್ತಲ್ಲ ಸರ್ ಅದು. ಹಸಿರು ಮುರುವ ಎಲೆಗಳಲ್ಲಿ. ಓಕೆ, ಹೌದು. ಇಲ್ಲ ಮೇಡಮ್, ಇದು ಚಂಪಾ ಅವ್ರದ್ದು ಮೇಡಮ್. ಚಂಪಾ ಚಂದ್ರಶೇಖರ್ ಪಾಟೀಲ್. ಚಂಪಾ ಅವ್ರದ್ದು ಭಾಳ ಒಳ್ಳೆ ಸಾಹಿತ್ಯ, ಒಳ್ಳೆ ಹಾಡು. ಅದಕ್ಕೆ ನನಗೆ ಅದು ಕ್ಲಾರಿಫಿಕೇಷನ್ ಬೇಕಾಗಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಯಾಕೆಂದರೆ ಹಾಡ್ತಾ ಕೆಲವು ಸರಿ ಪದಗಳು ನಮಗೆ ಎಲ್ಲೋ ಮರ್ತೋಗ್ಬಿಡುತ್ತೆ ಒಂದೊಂದು ಸರಿ ಕೇಳಿ, ಇನ್ಯಾವುದೋ ಪದ ಬಂದಿರುತ್ತೆ. ಅಂದರೆ ನಾನು ಉರಿಯುವ ಅಂತ ಕೇಳಿದ್ದೆ ಸರ್, ಮತ್ತೆ ರಾತ್ರಿ ಅದನ್ನ ಉರಿವ ಅಲ್ಲ ಅದು ಸರ್, ಅದನ್ನ ಮತ್ತೆ ಕೇಳಿದೆ. ಹಸಿರು ಮುರಿಯುವ ಅಂತ ಮತ್ತೆ ಕೇಳ್ಕೊಂಡು ಅದು ಮತ್ತೆ ಪ್ರಾಕ್ಟೀಸ್ ಮಾಡಿದೆ. ಹಸಿರು ಉಲಿವ ಅಥವಾ ಹಸಿರು ಮುರಿವ ಅಂತಿದೆ ಸರ್. ಓಕೆ, ಅದು ಮತ್ತೆ ಪದೇ ಮತ್ತೆ ಕೇಳ್ಕೊಂಡು ಆಮೇಲೆ ಅದನ್ನು ಕ್ಲಾರಿಫೈ ಮಾಡ್ಕೊಂಡೆ ಸರ್. ಭಾಳ ಒಳ್ಳೆಯದು. ಅದು ಸೂಕ್ಷ್ಮತೆಗಳು ಬೇಕು, ಖಂಡಿತವಾಗ್ಲೂ ಒಳ್ಳೆಯದು. ಯಾಕೆಂದರೆ ಕವಿಗಳು ಬರೆದಿರೋ ಹಾಡುಗಳಲ್ಲಿ ಆ ಥರದ್ದು ಒಂದು ಸಾಹಿತ್ಯ ಒಂದು ಸಣ್ಣ ತಪ್ಪಾದರೂ ಕೂಡ ಅದು ಅವ್ರಿಗೆ ಮಾಡೋ ಅಪಚಾರ ಅಲ್ವಾ? ಹಾಗಾಗಿ ಸೂಕ್ಷ್ಮವಾಗಿ ಅದನ್ನು ಕಲಿತು ಹಾಡಿದ್ರಿ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಕೊನೆ ಚರಣದ ಮೊದಲನೇ ಸಾಲನ್ನು ಹಾಡಿ. ನನ್ನ ಬದುಕ ಭುವನೇಶ್ವರಿ. ಹಾಂ, ಅಶ್ವಥ್ ಅವರು ಹೀಗೆ ಬಿಡಿಸಿ ಹಾಡಿದಾರಾ? ಅಂದರೆ ಅವರು ಫುಲ್ ನನ್ನ ಬದುಕ ಭುವನೇಶ್ವರಿ ಅವ್ರಿಗೆ ತಗೊಂಡಿದ್ದಾರೆ. ಅದನ್ನು ನೀವು ಬದಲಾಯಿಸ್ಕೋಬಾರ್ದು ಸಿಂಗರ್ಸ್ ಅಂತಿಲ್ಲ. ನೀವು ಇನ್ನೂ ಅದನ್ನು ಬೆಟರ್ ಮಾಡಲಿಕ್ಕಾದರೆ ಚಂದ. ನನ್ನ ಬದುಕ ಭುವನೇಶ್ವರಿ ಹಾಗೆ ಹಾಡ್ಬೋದಲ್ವಾ? ಅದು ಭುವನೇಶ್ವರಿ ಅಂದಾಗ ನಮಗೆ ಸ್ವಲ್ಪ ಏನೋ ಬೇರೆ ಥರ. ಆಮೇಲೆ ಬದುಕ ಅಂದರೆ ನೀವು ಎರಡೂ ಸಲ ಬದುಕ ಅಷ್ಟೇ. ಅದು ಫಸ್ಟ್ ದೊಡ್ಡ ಬಾತ್ ಆಗ್ಬಿಟ್ಟೆ, ಆಮೇಲೆ ಮಾಮೂಲಿ ಅದನ್ನು ತೊಗೊಂಡ್ರಿ. ಆಮೇಲೆ ಒಂದು ಜನಪದದ ಭಾಷೆ ಕೂಡ ಬಂತಲ್ಲಿ. ಹಾಂ ಸರ್. ಹಿಪ್ಪೆ ಮಾಡಿ ಇಪ್ಪೆ ಮಾಡಿ. ಹಾಂ ಸರ್, ಅದೆರಡೂ ಸರಿ ಇದೆ. ಆ್ಯಕ್ಚುಲಿ ಇಪ್ಪೆ ಗಿಡ ನೋಡಿದ್ರಲ್ಲ? ಹಾಂ ಸರ್, ಗೊತ್ತು ಸರ್. ಹಿಂಡಿ ಇಪ್ಪೆಕಾಯಿ ಮಾಡೋವಂಥದ್ದು. ಹಿಂಡ್ಬಿಟ್ಟು ಇಪ್ಪೆಕಾಯಿ ಮಾಡ್ತಾರೆ ಅಂತಾರಲ್ಲ, ಹಾಂ ಸರ್. ಇಪ್ಪೆ ಮಾಡೋದು ಅಲ್ವಾ? ಹಾಂ ಸರ್. ಹಿಪ್ಪೆ ಅದು. ನೀವು ಜನಪದದ ಭಾಷೆನೂ ತಂದ್ರಿ ಅಲ್ಲಿ. ಒಳ್ಳೆಯದಾಗಲಿ. ಆಯಿತು. ನಿಂಗಿ 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 ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ವಿಶ್ವನಾಥ್ ಎಲ್ ಚಂಗಚಹಾಲಿ ಆನ್ ಸ್ಟೇಜ್. ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ನಿಂಗಿ
ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ವಾರಿ ನೋಟ ಬೀರುವಾಕಿ ನಾಚಿಕೊಂಡು ನಿಂತಿಯಾಕ ಬಾಳಿದಿಂದ ಹೋಲುವಾಕಿ ಬಾಗಿಲಾಗ ಇರಬೇಕ ಯಾಕ ಹಿಂಗ ಕಾಡುತ್ತಿ ನೋಯು ಹಂಗ ಮಾಡುತ್ತಿ ನಿಲ್ಲಿನಂಗ ಬಾಗುತ್ತಿ ಎನ್ನ ಬನ ಹೂಡುತ್ತಿ la 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 ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ನಿದ್ದಿ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಗಿ ಸವತಿ ಏನಗರತಿ ನಿನ್ನ ಸವತಿ ಬಂದರಿಗ ಏನ ಮಾಡುತ್ತಿ ಯಾಕ ತಡ ಮಾಡುತ್ತಿ ವ್ಯಾಳಿ ಮುಖ ನೋಡುತ್ತಿ ಚಂದ್ರಮುಖಿ ಗೋಲುತ್ತಿ ಯಾವ ಸುಖ ಬೇಡುತ್ತಿ la 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 ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದೀತಲ್ಲೇ ನಿಂಗಿ ಚಂದಾನ ಚಂದ್ರ ಭೂಮಿ ಗಲ್ಲಾಂಧ್ರ ಆಜ್ಞಾನ ನೋಡಲ್ಲಿ ಅರ್ಚನಾ ಉಡುಪ ಮ್ಯಾಮ್. ವಿಶ್ವ ಮೇಡಮ್ ನಿಮ್ಮ ಹಾಡಿನ ಬಗ್ಗೆ ಏನಾದರೂ ಹೇಳೋದಕ್ಕೆ ಮುಂಚೆ ನಮ್ಮ ಮ್ಯೂಸಿಷಿಯನ್ಸಿಗೆ ಒಂದು ಚಪ್ಪಾಳೆ. ಎಷ್ಟು ಸುಂದರವಾಗಿ ನುಡಿಸಿದ್ರು. ಎಸ್ಪೆಷಲಿ ಆ ಸ್ಟಾರ್ಟಿಂಗ್ ರಿದಮ್ ಸೆಕ್ಷನ್ದು ಬರುತ್ತಲ್ಲಪ್ಪ, ತುಂಬ ಚೆನ್ನಾಗಿ ನುಡಿಸ್ದೆಪ್ಪ. ಗಾಡ್ ಬ್ಲೆಸ್ ಯು. ಆಮೇಲೆ ಇದರಲ್ಲಿ ತುಂಬ ಸುಂದರವಾದ ಒಂದು ಜಾಗ ಇದೆ ಕೋರಸ್ ಅವರು ಹಾಡುವಂಥದ್ದು. ಕೀಬೋರ್ಡ್ ಕೊಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹಂಸಲೇಖ ಸರ್ ಇದನ್ನ. ಆಮೇಲೆ ಕಂಪೋಸರಿನ ಒಂದು ಅದ್ಭುತ ಏನು ಅಂತಂದರೆ,
ಇದನ್ನು ಅಶ್ವಥ್ ಅವ್ರ ಹತ್ರ ಹಾಡಿಸಿದಾರಲ್ಲ, ಇದು ಬಹುಶಃ ಅಶ್ವಥ್ ಅವರೇ ಕಂಪೋಸ್ ಮಾಡಿರಬಹುದೇನೋ ಅನ್ನೋಷ್ಟು ಸುಂದರವಾಗಿ ಮಾಡಿದ್ದಾರೆ. ಇದನ್ನು ಅವರಿಗಾಗಿ ಅವರ ಶೈಲಿಯಲ್ಲಿ ಕಂಪೋಸ್ ಮಾಡೋವಂಥದ್ದು ಇದೆಯಲ್ಲ, ಅದು ಅದ್ಭುತ. ಅದು ಹಂಸಲೇಖ ಸರ್ಗೊಂದು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಈಗ ವಿಶ್ವ ತುಂಬ ಚೆನ್ನಾಗಿ ಹಾಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಬರಲಿ ಬರಲಿ. ಆಮೇಲೆ ನಿಮಗೆ ಕೋರಸ್ಸಲ್ಲಿ ಸಾಥ್ ಕೊಟ್ಟವರು ಕೂಡ ತುಂಬ ಚೆನ್ನಾಗಿ ಹಾಡಿದ್ರು, ಅವ್ರಿಗೂ ಚಪ್ಪಾಳೆ ಬರಬೇಕು. ಚಂದನ ಚಂದ್ರ ಇದೆಯಲ್ಲ, ಅದು ತುಂಬ ಕಷ್ಟಕರವಾದ ಜಾಗ, ಸಿಂಪಲ್ಲಾಗಿ ಕಾಣಿಸುತ್ತೆ. ಅದು ಜಂಪ್ ನೋಟು. ಎಷ್ಟು ಪರ್ಫೆಕ್ಟಾಗಿ ಹಾಡಿದ್ರಿ ವಿಶ್ವ ನೀವು. ನಿಮ್ಮ ಗಾಯನದಲ್ಲಿ ಒಂದು ನೀವು ಮಾಗಿದ ಗಾಯಕರು ನೀವು. ಆ ಪ್ರಬುದ್ಧತೆ ಇದೆ ನಿಮ್ಮ ಗಾಯನದಲ್ಲಿ. ಪರ್ಫೆಕ್ಟಾಗಿ ಹಾಡ್ತೀರಾ. ಅಂದರೆ ಈ ಪ್ರೊಫೆಷ್ನಲ್ ಸಿಂಗಿಂಗ್ ಅಂದರೆ ಏನು ಅನ್ನೋದು ನಿಮ್ಮಲ್ಲಿ ಕೆಲವರಿಗೆ ಗೊತ್ತು. ಒಂದು 3-4 ಜನ ಆ ಪ್ರೊಫೆಷ್ನಲ್ ಸಿಂಗಿಂಗ್ ಮಾಡ್ತೀರಿ. ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಅದರಲ್ಲಿ ನೀವು ಕೂಡ ಒಬ್ಬರು. ತುಂಬ ಚೆನ್ನಾಗಿ ಹಾಡಿದ್ರಿ. ಫಸ್ಟ್ ಚರಣ ಹಾಡಿ, ಮೊದಲನೇ ಸಾಲು ಮಾತ್ರ ಹಾಡಿ. ಕೀಬೋರ್ಡ್ ಕೊಡಿ. ವಾರಿನೋಟ ಹಾಗಿರೋದದು ಅಲ್ವಾ? ಸೊ ಅದರಲ್ಲಿ ಬ್ಯೂಟಿ ಇರೋದು. ಆ ಸಣ್ಣ ಸಣ್ಣ ಆ ಒಂದು ಮೀಂಡ್ ಕೊಡ್ತಾರಲ್ಲ, ಅದರಲ್ಲಿ ಬ್ಯೂಟಿ ಇರೋದು. ನೀವು ಬಹುಶಃ 2ನೇ ಚರಣ ಹಾಡುವಾಗ ಆ ಒಂದು ಮೀಂಡನ್ನು ತರ್ತೀರಿ ಅಂದ್ಕೊಂಡೆ, ಬಟ್ ಅಲ್ಲೂ ನೀವು ಹಾಗೆ ಪ್ಲೇನಾಗಿ ಹಾಡಿದ್ರಿ. ಸೊ ಹಾಗಾಗಿ ಹಾಡಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಫಸ್ಟ್ ಚರಣದಲ್ಲಿ 1-2 ಕಡೆ ಸಾಹಿತ್ಯ ಒಂಚೂರು ಮರೆತ್ರಿ, ಬಟ್ ಭಾಳ ಚೆನ್ನಾಗಿ ನಿಭಾಯಿಸಿದ್ರಿ. ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಹಾಡಿದ್ರಿ. ಬಹಳ ಬಹಳ ಸುಂದರವಾದ ಹಾಡು, ಅದನ್ನು ಇನ್ನೂ ಸುಂದರವಾಗಿ ಹಾಡಿದ್ರಿ. ದೇವ್ರು ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್, ಒಳ್ಳೆ ಹಾಡು ಆಯ್ಕೆ ಮಾಡಿರೋದು. ಹಾಂ ಸರ್. ಸಾಮಾನ್ಯವಾಗಿ ಕೋರಸ್ ಹಾಡೋರು ಪಾಪ ಜೀವನ ಪರ್ಯಂತ ಕೋರಸ್ಸೇ ಹಾಡ್ಕೊಂಡಿರ್ತಾರೆ. ಅವ್ರನ್ನ ಎಷ್ಟೋ ಸರಿ ಗುರುತಿಸೋದೇ ಇಲ್ಲ. ಈ ಕೋರಸ್ ಹಾಡೋದಕ್ಕಿಂತ ಕಷ್ಟವಾದ ಕೆಲಸ. ನಿಜವಾಗ್ಲೂ ನೋಡಿದ್ರಲ್ಲ ಈಗ ಹಾಡು ಎಂತೆಂಥದ್ದಿರುತ್ತೆ ಗೊತ್ತಾ ಅವ್ರಿಗೆ ಚಾಲೆಂಜಸ್ಸು. ಅವರು ತಪ್ಪು ಮಾಡೋದೇ ಇಲ್ಲ, ಮಾಡೋಂಗೇ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಅಭ್ಯಾಸ ಮಾಡಿ ಆ ಗಾಯಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೋರಸ್ನ ಹಾಡ್ತಾ ಇರ್ತಾರೆ. ಆ ಕೋರಸ್ ಹಾಡೋರು ಎಷ್ಟೋ ಜನ ಇವತ್ತಿಗೂ ಕೋರಸ್ ಹಾಡ್ಕೊಂಡೇ ಇರ್ತಾರೆ. ಅವ್ರು ಮೇನ್ ಸಿಂಗರ್ ಬಂದೇ ಇರಲ್ಲ. ಹೌದು. ಇನ್ನೊಂದು ಯಾಕೆ ಜಾಸ್ತಿ ಚಾಲೆಂಜಿಂಗ್ ಅದು ಅಂತಂದರೆ, ಈಗ 6 ಜನ ಹಾಡ್ತಾ ಇದ್ದರೆ ಅವ್ರಿಗೆ ಮೇಯ್ನ್ ಚಾಲೆಂಜ್ ಏನು ಅಂದರೆ ಆ 6 ಜನ ಒಬ್ಬರು ಹಾಡ್ದಾಗ ಕೇಳಿಸ್ಬೇಕದು. 6 ಜನ ಹಾಡ್ದ ಹಾಗೆ ಕೇಳಿಸ್ಬಾರ್ದು. ಸೊ ಅಷ್ಟರ ಮಟ್ಟಿಗೆ ಸಿಂಕ್ ಆಗಬೇಕು ಅವರ 6 ಜನದ ಶೈಲಿ ಮತ್ತು ಧ್ವನಿ. ಸೊ ಅದಕ್ಕೆ ಅದು ತುಂಬ ಚಾಲೆಂಜಿಂಗು. ಖಂಡಿತವಾಗ್ಲೂ ಕೋರಸ್ ವಿಚಾರ ಬಂದಾಗ ಇದನ್ನು ಹೇಳಲಿಕ್ಕಾಯಿತು. ಹಾಂ ಸರ್. ಅವ್ರಿಗೆ ಚಪ್ಪಾಳೆ ಕೊಡಲೇಬೇಕು. ಅದನ್ನು ನಾವೇ ಹೇಳೋಂಗೇ ಇಲ್ಲ ಅಲ್ವಾ? ಹೇಳ್ತಿದ್ದಾಗ ನೀವೇ ಅದನ್ನು ಕೊಟ್ಬಿಡ್ಬೇಕು. ಬಿಲ್ಲಿನಂಗ ಬಾಗತಿ ಅನ್ನೋದನ್ನ ಮಿಲ್ಲಿನಂಗ ಬಾಗತಿ ಅಂದು ಮರ್ತೋಯ್ತಾ? ಒಟ್ಟು ಇಷ್ಟು ದಿನ ಅದು ಕಣ್ಣ ಬಾಣ ಹುಡುತಿ ಅಂತ ಅನ್ಕೊಂಡಿದ್ದೆ. ಕಣ್ಣ ಬಾಣ ಅಲ್ಲ, ಹೆಣ್ಣ ಬಾಣ ಹುಡುತಿ. ಅದೇ ಇವತ್ತು ಅದು ನಂಗೆ ಗೊತ್ತಾಗಿದೆ ಸರ್. ಅದಕ್ಕೆ ಅದನ್ನ ಕಾನ್ಸಂಟ್ರೇಷನ್ ಅಲ್ಲೇ ಇತ್ತು ಸರ್. ಹೌದೌದು. ಇಲ್ಲ, ಒಳ್ಳೆ ಸಾಹಿತ್ಯ, ಅದ್ಭುತವಾದಂಥ ಹಾಡು. ಸಾರಿ ಸರ್, ಈ ವೇದಿಕೆಯಲ್ಲಿ ಸಾರಿ ಕೇಳ್ತೀನಿ ಸರ್. ಇಲ್ಲ ಅದೇನು ಬೇಕು ಅಂತ ಮಾಡಿದ್ದಲ್ವಲ್ಲ. ನಾನು ಹಾಗೆ ಆಡ್ತಿದ್ದೆ, ಕಣ್ಣ ಬಾಣ ಹುಡುತಿ ಅಂತಲೇ ಹಾಡ್ತಿದ್ದೆ. ಈಗ ಒಂದು ಘಟನೆ ಹೇಳ್ತೀನಿ ಕೇಳಿ ಹೇಗಾಗುತ್ತೆ ಅಂತ. ಗಾಂಧೀಜಿ ಹತ್ರ ಯಾರೋ ಒಂದು ಹೆಣ್ಮಗು, ನನ್ನ ಮಗ ಬೆಲ್ಲ ತಿಂತಾನೆ ಸ್ವಾಮಿ, ಇವನಿಗೊಂಚೂರು ಬುದ್ಧಿ ಹೇಳಿ ಅಂತ ಕರ್ಕೊಂಡೋದ್ರಂತೆ. ಯಾರಾದರೂ ದೊಡ್ಡವ್ರ ಹತ್ರ ಹೋಗ್ಬೇಕಲ್ಲ, ಒಂಚೂರು ಬುದ್ಧಿ ಹೇಳಿಸ್ಬೇಕು ಅಂದರೆ. ನಾವೇ ಹೇಳಿದ್ರೆ ಕೇಳಲ್ವಲ್ಲ. ಗಾಂಧೀಜಿ ಹತ್ರ ಹೋದರು. ಈ ಹೆಣ್ಮಗು ಕೇಳ್ತು, ನನ್ನ ಮಗನಿಗೆ ಒಂಚೂರು ಬೆಲ್ಲ ತಿನ್ನಬೇಡಿ ಅಂತ ಹೇಳಿ ಅಂತ. ಮುಂದಿನ ವಾರ ಬಾಮ್ಮ ಅಂತ ಕಳಿಸಿದ್ರು ಅವರು. ಮುಂದಿನ ವಾರ, ಒಂದು ವಾರ ನಂತರ ಹೋಗಿ ಮತ್ತೆ ಹೇಳಿ ಸ್ವಲ್ಪ ನಮ್ಮ ಮಗನಿಗೆ ಅಂತ. ಇಲ್ಲ, ಈ ವಾರ ಆಗಲ್ಲ, ಮುಂದಿನ ವಾರ ಬಾಮ್ಮ ಅಂತ. ಹಾಗೆ ನೋಡಿದ್ರೆ ಆ ವಾರನೂ ಹೇಳಲಿಲ್ಲ. ಇನ್ನೊಂದು ಮುಂದಿನ ವಾರ, ಇವರು ಅಂತ ಅಂದ್ಕೊಂಡ್ರು. ಆಯಿತು ನೋಡಬಿಡೋಣ ಅಂಥೇಳಿ ಇನ್ನೊಂದು ವಾರ ಬಿಟ್ಟು ಹೋಗಿ ಕೇಳಿದ್ರು. ಏನು ಹೇಳಿರ್ಬೋದು ಗಾಂಧೀಜಿಯವರು? ಮಗು ಬೆಲ್ಲ ತಿನ್ನಬಾರ್ದಪ್ಪ
ಅಂತ ಹೇಳಿದ್ರು. ಈ ಅಮ್ಮನಿಗೆ ಎಲ್ಲಿತ್ತೋ ಸಿಟ್ಟು, ಈ ಬೈಕೊಂಡು ಒಳಗಡೆ ಬಂದರು. ಅಲ್ಲ, ಇದನ್ನು ಅವತ್ತೇ ಹೇಳ್ಬೋದಾಗಿತ್ತಲ್ಲ, ಹಾಂ ಹೌದಲ್ವಾ? 3 ವಾರ ನನ್ನನ್ನು ಅಲಿಸಿ ಇವತ್ತು ಹೇಳಬೇಕಾಗಿತ್ತಾ? ಯಾಕೆ ಹಿಂಗೆ ಮಾಡಿದ್ರಿ ಅಂತ ಗಾಂಧೀಜಿಯವ್ರನ್ನ ಕೇಳಿದ್ವಿ. ಗಾಂಧೀಜಿಯವ್ರು ಹೇಳಿದ್ರಂತೆ, ಇಲ್ಲ ಕಣಮ್ಮ, ನಾನು ಸ್ವಲ್ಪ ಬೆಲ್ಲ ತಿಂತಾಯಿದ್ದೆ, ಅದನ್ನು ಬಿಡಬೇಕಾಗಿತ್ತು. ನಾನು ಬಿಟ್ಟೆ, ತಿನ್ನೋದನ್ನು ಕಡಿಮೆ ಮಾಡಿ 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 ಈಗ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂತ. ಈ ವರ್ಷನ್ ಆ್ಯಕ್ಚುಲಿ ನಾನು ತೆನಾಲಿ ರಾಮ ಮತ್ತು ಬೀರ್ಬಲನ್ ಕಥೆಯಲ್ಲಿ ಓದಿದ್ದೆ. ಅದು ನೆಕ್ಸ್ಟ್ ಜನರೇಷನಿಂದ ಜನರೇಷನಿಗೆ ಬಂದು ಗಾಂಧೀಜಿಯವರೆಗೂ ಬಂತದು. ಈ ಕಥೆ ಎಲ್ಲರೂ ಇರಲಿ, ಒಟ್ಟಾರೆ ಗಾಂಧೀಜಿಯವ್ರು ತಗೊಂಡ್ರು, ಗಾಂಧೀಜಿ ತಗೊಂಡ್ರು, ಇನ್ನೊಬ್ರು ತಗೊಂಡ್ರು. ಆದರೆ ಇದು ಸಹಜ, ಇದು ಸಹಜ. ಎಲ್ಲ ನಾವು ತಿದ್ಕೊಳ್ತಾನೆ ಒಂದು ಹಂತಕ್ಕೆ ಬರ್ತಾ ಇರ್ತೀವಿ. ತಪ್ಪು ಮಾಡಿದವ್ರು ಯಾರವ್ರೇ, ತಪ್ಪೇ ಮಾಡಿದವ್ರೆಲ್ಲವ್ರೇ, ಅಪ್ಪಿ ತಪ್ಪಾಗತ್ತೆ, ಬೆಳ್ಳಿ ಕೂಡ ಕಪ್ಪಾಗತ್ತೆ, ತಿದ್ಕೊಳ್ಳೋಕ್ಕೆ ದಾರಿ ಐತೆ. ಅಷ್ಟೇ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ವಿಶ್ವನಾಥ್ ಸರ್. ಹಾಡಿನ ಬಗ್ಗೆ ಮೇಡಮ್ ಅವ್ರು ಹೇಳಿದ್ದಾರೆ. ಹಾಂ ಸರ್. ನಾನೊಂದು ಸಣ್ಣ ಘಟನೆ ನನ್ನ ಅಶ್ವಥ್ ಅವ್ರ ಬಗ್ಗೆ ಹೇಳಬೇಕಾಗಿದೆ. ಹಾಂ ಸರ್. ಅದು ಎಲ್ಲರಿಗೂ ಗೊತ್ತಾಗಬೇಕು ಅವರು ಎಷ್ಟು ಸೂಕ್ಷ್ಮ ವ್ಯಕ್ತಿ ಅಂತ. ನಾನು 2008ರಲ್ಲಿ ಜಯನಗರದಲ್ಲಿ ACP ಆಗಿದ್ದೆ, ಪೊಲೀಸ್ ಅಧಿಕಾರಿ ಆಗಿದ್ದೆ. ಅಲ್ಲಿ ಅವ್ರ ಮನೆಯೂ ನಮ್ಮ ಏರಿಯಾಗೆ ಬರ್ತಾಯಿತ್ತು. ತ್ಯಾಗರಾಜ ನಗರದಲ್ಲಿ NR ಕಾಲನಿ ನಿಂತಿದೆ, ಅಲ್ಲಿ ಹಾಂ ಸರ್ ಮನೆ ಬರ್ತಾಯಿತ್ತು. ಅವರು ಅಮ್ಮ ಅವರು ಒಂದು ಸಾರಿ ಜಯನಗರ 4th ಬ್ಲಾಕ್ ಬಂದಿದ್ದಾರೆ, ಏನು ಸಾಮಾನ್ಯವಾಗಿ ಮಾರ್ಕೆಟಿಂಗ್ಗೆ. ಅಲ್ಲಿ ಒಂದು ದೊಡ್ಡ ಮ್ಯೂಸಿಕ್ ಶಾಪ್ ಇತ್ತು ಅಲ್ಲಿ, ಅಂದರೆ ಕ್ಯಾಸೆಟ್ಗಳು ಮತ್ತು ಅಲ್ಲ CD ಯುಗ ಅದು. ಹಾಂ ಸರ್. ಇವ್ರು ನೋಡ್ತಾರೆ, ಇವ್ರದ್ದು ಒಂದು CD ಕಾಣಲಿಲ್ಲ ಅಂತಲ್ಲಿ. ಎಲ್ಲಿ? ಅಷ್ಟು ದೊಡ್ಡ ಅಂಗಡಿಯಲ್ಲಿ ಬರೀ ಹಿಂದಿ ಆಲ್ಬಮ್ಸೇ ಇತ್ತಂತೆ. ಅವ್ರು ಸೀದಾ ಸೌತ್ ಎಂಡ್ ಸರ್ಕಲಲ್ಲಿ ನನ್ನ ಆಫೀಸ್ಗೆ ಬಂದರು. ಅಲ್ಲಿ ಬಂದವರೇ ಸೀದಾ ಒಳಗೆ ಬಂದರು, ಪರಿಚಯ ಇದ್ದರು ಅದಕ್ಕೆ ನನಗೆ ಚೆನ್ನಾಗಿ. ನಾರಾಯಣ ಸ್ವಾಮಿ, ಇದೇನು ಅನ್ಯಾಯ, ಇಷ್ಟು ದೊಡ್ಡ ಅಂಗಡಿ ಇದೆ 4th ಬ್ಲಾಕಲ್ಲಿ, ಮ್ಯೂಸಿಕ್ ಅಂಗಡಿ ಅದು, ನಂದು ಒಂದು CD ಇಲ್ಲ ಅಲ್ರಿ ಅಲ್ಲಿ, ಏನು ಕತೆ ಇದು ಅಂದರು. ಇರಲಿ ಬಿಡಿ ಸರ್, ಅದು ನಾನು ವಿಚಾರ ಮಾಡ್ತೀನಿ, ನೀವು ನಾಳೆ ನಾಳಿದ್ದು ಒಳಗೆ ಅದಕ್ಕೇನಾದ್ರು ಅವ್ರ ಹತ್ರ ಮಾತಾಡಿ ನಾನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ನಾನು ಸಾಯಂಕಾಲ ಮತ್ತೆ ರೌಂಡ್ಸ್ ಹೋದಾಗ ಮತ್ತೆ ಅವ್ರಿಗೆ ಹೇಳೋ ಭಾಷೆಯಲ್ಲಿ ಸ್ವಲ್ಪ ಹೇಳಿದ್ವಿ. ಏನು ರೀ ಇದು ಕರ್ನಾಟಕ, ಇದು ಕನ್ನಡದ ಮೇರು ಗಾಯಕ ಅವರು C ಅಶ್ವಥ್ ಅಂದರೆ, ಬರೀ ಹಿಂದಿ ಆಲ್ಬಮ್ಸ್ ಇದೆ, ಅವ್ರದ್ದು ಒಂದು 100 ಆಲ್ಬಮ್ ಇದೆ, ಒಂದಷ್ಟು ಆಲ್ಬಮ್ ಇಡೋಕ್ಕೆ ಏನು ನಿಮಗೆ ಒಂದು ಎಚ್ಚರಿಕೆ ಥರ ತಗೊಳ್ಳಿದು, ಒಂದಷ್ಟು ಆಲ್ಬಮ್ಸ್ ಇಡಬೇಕಾಗುತ್ತೆ ಅವರು ದೊಡ್ಡ ಗಾಯಕರು ಅಂದಾಗ. ಅವು ತಕ್ಷಣವೇ ಅವನು ಇಲ್ಲ ಸರ್ ಅದು ಹಾಗೆ ಹೀಗೆ ಗೊತ್ತಾಗಿರಲಿಲ್ಲ ಅಂತ ಇಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ನಾನು ಅವ್ರಿಗೆ ಫೋನ್ ಮಾಡಿ, ಸರ್ ಇವತ್ತು 4th ಬ್ಲಾಕ್ ಕಡೆ ಒಂದು ಸಾರಿ ಹೋಗಿ ನೋಡ್ಕೊಂಬನ್ನಿ ಅಂತ ಅಂದೆ ನಾನು. ಅವ್ರು ಹೋಗಿ ನೋಡಿದ್ದಾರೆ, ಇವ್ರದ್ದು ಮೇಯ್ನು ಶೋಕೇಸಲ್ಲಿ ಇವ್ರದ್ದು ಒಂದಷ್ಟು ಪ್ರಸಿದ್ಧವಾದ ಆಲ್ಬಮ್ಸು ಇತ್ತು. ಅಲ್ಲಿಂದ ಸೀದಾ ಬಂದವರೆ, ಏನು ರೀ ಇದು, ನೀನು ಎದುರಿಸಿದ್ರೆ ಅವ್ರಿಗೆ ಎಷ್ಟೊಂದು ಆಲ್ಬಮ್ಸ್ ಇಟ್ಟುಬಿಟ್ಟಿದ್ದಾರೆ ನಂದು ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಡೇ ನೀವು ನಮ್ಮ ಮನೆಗೆ ತಿಂಡಿಗೆ ಬರಲೇಬೇಕು ಅಂದರು. ಸರ್ ಖಂಡಿತ ನಾನು ಟೈಮ್ ಇದ್ದರೆ ಬರ್ತೀನಿ, ಆ ಥರ ಏನಿಲ್ಲ ಅಂದೆ. ರೀ ಅವರೆಕಾಳು ಉಪ್ಪಿಟ್ಟು ನಮ್ಮ ಮನೇಲಿ ಸ್ಪೆಷಲ್ಲು, ನೀವು ಬರಬೇಕು ಅಂತಂದರು. ಅವರೆಕಾಳು ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಅದೇನೋ ತೋರಿಸಿದ್ರು, ಹಿಂಗೆ ಹಾಕಿದ್ರೆ ಅದು ಚೆಂಗಂದ ನೆಗಿಬೇಕಂತೆ ಅವರೇ ಬೀಜ ಮೇಡಮ್. ಅದು ಇಡೀ ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಆಗಿರೋ ಸ್ಟೋರಿ ಅವ್ರದ್ದು, ಅವರೆಕಾಳು ಉಪ್ಪಿಟ್ಟು ಪ್ರೀತಿ. ಹೌದು. ಅಂದರೆ ಒಂದು ತುತ್ತಲ್ಲಿ ಅಟ್ಲೀಸ್ಟ್ 3 ಅವರೆಕಾಳು ಸಿಗಬೇಕಂತೆ ಅವರಿಗೆ, ಅಷ್ಟು ಅವರೆಕಾಳು ಹಾಕಿರ್ಬೇಕಂತೆ. ಅದೆಲ್ಲ ಹದವಾಗಿ ಹೇಳ್ತಾರೆ ಅವ್ರು. ಭಾರಿ ತಿನ್ನೋದ್ರಲ್ಲಿ ತುಂಬ ಅವ್ರಿಗೆ ಇಂಟ್ರೆಸ್ಟ್ ಅವ್ರಿಗೆ. ನಾನು ಪದೇ ಹೋಗ್ತಾಯಿದ್ದೆ, ಬಟ್ ಮಾರನೇ ದಿವಸ ನಾನೇನು ಹೋಗಲಿಲ್ಲ. ಆಮೇಲೆ ಒಂದು 2-3 ದಿವಸ ಬಿಟ್ಕೊಂಡು ನಾನು ಅವ್ರ ಮನೆಗೆ ಹೋಗಿದ್ದೆ. ಬಟ್ ಒಳ್ಳೆ ಅವರು ನೋಡಿ, ಅವ್ರ ಪ್ರೀತಿ ಮಾಡೋದ್ರಲ್ಲಿ ಅವರು ಗೆಳೆಯರನ್ನಾಗಲಿ ಅಥವಾ ಅವರಲ್ಲಿ ದೊಡ್ಡತನ ಅನ್ನೋದು ಇರಲೇ ಇಲ್ಲ. ಅವ್ರು ಯಾವುದೇ ಎಷ್ಟೋ ಸಾರಿ ಅವ್ರ ಕಾರ್ಯಕ್ರಮಗಳಲ್ಲಿ ನಾವು ಬೇರೆ ಬೇರೆ ಕಡೆ ನಾವೆಲ್ಲ ವ್ಯವಸ್ಥೆ ಮಾಡಿದಾಗ ಅವ್ರ ದುಡ್ಡು ಯಾವತ್ತೂ ಕೈಯಿಂದ ಮುಟ್ಟಿಲ್ಲ. ಏನಿದ್ರು ಬೇರೆ ಜೊತೆಲಿರ್ತಕ್ಕಂಥ ಮ್ಯೂಸಿಷಿಯನ್ಸ್ ಇರ್ತಾರಲ್ಲ ಅವ್ರ ಕೈಗೆ ಕೊಡಿಸಿರೋರು, ಅವರೆಲ್ಲ ಹಂಚ್ಕೊಂಡಿದ್ದಾದಮೇಲೆ ಅವ್ರೇನಾದ್ರು ಉಳಿದ್ರೆ ತಗೊಳ್ಳೋರು ಅಂಥ ದೊಡ್ಡ ಗಾಯಕರವರು. ಅಂಥ ಒಂದು ಒಳ್ಳೆ ಹಾಡು ಅವ್ರದ್ದು, ತುಂಬ ಫೇಮಸ್ ಆದ ಹಾಡಿದು. ನಿಮ್ಮ ಕಣ್ಣದಲ್ಲಿ ತುಂಬ ಚೆನ್ನಾಗಿ ಬಂತು. ಏನೋ ಸಣ್ಣ ಸೂಕ್ಷ್ಮಗಳು ಮೇಡಮ್ ಹೇಳ್ತಾರೆ, ಬಿಟ್ಟರೆ ಆ ವಾಯ್ಸು ಡಿಟೋ ಹಾಗೇ ಓದಾಗಿತ್ತು. ಒಳ್ಳೆಯದಾಗಿದೆ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ.
ಬುತ್ತಿ ತಗೊಂಡು ಬುತ್ತಿ ತಗೊಂಡು ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ನಾ ಬರ್ತೇನಿ ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದು ನಿಂತೈತೆ ಬೆಳೆ ಜೋಳ ನೀಲ. ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ, ಬೆಳೆದು ನಿಂತೈತೆ ಬೆಳೆ ಜೋಳ ನೀಲ. ತೆನೆಗಳು ಮುತ್ತಿನ ಗೊಂಚಲ, ತೆನೆಗಳು ಮುತ್ತಿನ ಗೊಂಚಲ, ಮುತ್ತಿನ ಗೊಂಚಲ, ಮುತ್ತಿನ ಗೊಂಚಲ. ಅದ ನೋಡ್ ನೋಡಿ ಅದ ನೋಡ್ ನೋಡಿ ಅದ ನೋಡ್ ನೋಡಿ ಹಿಗ್ಗಿ ಹಾಡುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ. ಅದ ನೋಡ್ ನೋಡಿ ಹಿಗ್ಗಿ ಹಾಡುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ್ಕ ಹೊಲಕ್ಕ. ದುಡಿ ದುಡಿದು ಹಸ್ತಿದ ನನ್ನ ದೋರಿ, ದುಡಿ ದುಡಿದು ಹಸ್ತಿದ ನನ್ನ ದೋರಿ. ನೋಡ್ತಿರ್ತಾನ ನಾ ಬರೋ ದಾರಿ ದಾರಿ ದಾರಿ, ದುಡಿ ದುಡಿದು ಹಸ್ತಿದ ನನ್ನ ದೋರಿ. ನೋಡ್ತಿರ್ತಾನ ನಾ ಬರೋ ದಾರಿ ದಾರಿ ದಾರಿ. ನನ್ನ ಬುತ್ತೆಂದ್ರವಾಗ ಸಕ್ಕರಿ, ನನ್ನ ಬುತ್ತೆಂದ್ರವಾಗ ಸಕ್ಕರಿ ಸಕ್ಕರಿ ಸಕ್ಕರಿ. ನಾನ ನೀಡ್ತೇನಿ ನಾನ ನೀಡ್ತೇನಿ ನಾನ ನೀಡ್ತೇನಿ ಮುಂದ ಕುಂತ ಉಣ್ಣಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾನ ನೀಡ್ತೇನಿ ಮುಂದ ಕುಂತ ಉಣ್ಣಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೀನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ನಾ ಬರ್ತೇನಿ ಹೊತ್ತು ಮುಳುಗುದಕ್ಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ, ಬುತ್ತಿ ತಗೊಂಡು ಹೋಗ್ತೀನಿ ಹೊಲಕ. ಅರ್ಚನಾ ಉಡುಪ ಮ್ಯಾಮ್. ವೈಷ್ಣವಿ, ಮ್ಯಾಮ್ ಅದ್ಭುತವಾದ ಗಾಯನಮ್ಮ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂಥ ಗಾಯನ, ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಧ್ವನಿ. ಥ್ಯಾಂಕ್ ಯು ಮ್ಯಾಮ್. ಎಷ್ಟು ಸುಂದರವಾದ ಧ್ವನಿ. ನಿಮ್ಮದು ಜನಪದಕ್ಕೂ ಹೋಲುತ್ತೆ, ದೇವರ ನಾಮಕ್ಕೂ ಚೆನ್ನಾಗಿ ಕೇಳಿಸುತ್ತೆ. ಚಲನಚಿತ್ರ ಧಾಟಿಯ ಹಾಡುಗಳನ್ನು ಹಾಡಿದಾಗಲೂ ಅದಕ್ಕೂ ಚೆನ್ನಾಗಿ ಕೇಳಿಸುತ್ತೆ ನಿಮ್ಮ ಧ್ವನಿ. ನಿಮ್ಮಂಥ ಗಾಯಕರನ್ನೆಲ್ಲ ನಮ್ಮ ಕ್ಷೇತ್ರದವ್ರು ಬಳಸ್ಕೋಬೇಕು ಹೆಚ್ಚು ಹೆಚ್ಚು. ಆವಾಗಲೇ ಏನಂತಾರೆ, ನಮ್ಮತನವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗೋದು ಅಲ್ವಾ? ಥ್ಯಾಂಕ್ ಯು ಮ್ಯಾಮ್. ಪಂಚಮಿ ಹಬ್ಬದ ಅದೇ ಟ್ಯೂನು, ಆದರೆ ಎಷ್ಟು ಸೊಗಸಾಗಿ ಇದರಲ್ಲಿ ಶಾಸ್ತ್ರೀಯ ಒಂದು ಶಾಸ್ತ್ರೀಯ ಕೂಡ ಇಣುಕಿ ನೋಡುತ್ತೆ, ಜನಪದ ಶೈಲಿಯೂ ಇಣುಕಿ ನೋಡುತ್ತೆ. ಎರಡರ ಅದ್ಭುತವಾದ ಸಮಾಗಮ ಈ ಹಾಡಿನಲ್ಲಿ. ನೀನು ಫಸ್ಟ್ ಚರಣದ ಒಂದು ಆಲಾಪ ಮಾಡಿದಿಲ್ಲಮ್ಮ, ಅದು ಮಾಡು. ಹೊಳಿ ದಂಡಿ ಮ್ಯಾಲ ನಮ್ಮ ಹೊಲ,
ಬೆಳೆದು ನಿಂತೈತೆ ಬೆಳೆ ಜೋಳದ ನಿಲ ಹೊಳೆ ದಂಡಿ ಮ್ಯಾಲ ನಮ್ಮ ಹೊಲ ಬೆಳೆದು ನಿಂತೈತೆ ಬೆಳೆ ಜೋಳದ ನಿಲ ತೆನೆಗಳು ಮುತ್ತಿನ ಗೊಂಚಲ ತೆನೆಗಳು ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ ಮುತ್ತಿನ ಗೊಂಚಲ. ಆಹಾ, ವೆರಿ ಗುಡ್. ಫಸ್ಟ್ ಟೈಮ್ ನೀನು ಈಗ ಪರ್ಫೆಕ್ಟಾಗಿ ಹಾಡಿದೆ. ಫಸ್ಟ್ ಟೈಮು ಅದಿದೆಯಲ್ಲ, ಆ ಉರುಟು ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಒಂಚೂರು ಆಚೆ ಈಚೆ ಆಯಿತು. ಆ ಗೊಂಚಲ ಹಾಡಿದೆಯಲ್ಲಮ್ಮ, ಏನು ಸೋ ಬ್ಯೂಟಿಫುಲಿ ಸಂಗ್, ಎಕ್ಸ್ಟ್ರಾಡಿನರಿ ಸಿಂಗಿಂಗ್. ಕೆಲವು ಸಂಗತಿಗಳು ನಿನ್ನ ಧ್ವನಿಯಲ್ಲಿ ಉರುಳಾಡ್ತವೆ, ಅದ್ಭುತ. ಆ ಸಂಗತಿಗಳನ್ನೆಲ್ಲ ಅಷ್ಟು ಅದ್ಭುತವಾಗಿ ಹಾಡಿದೆಯಲ್ಲ. ಮತ್ತು ಓವರಾಲ್ ತುಂಬ ಅದ್ಭುತವಾದ ಪ್ರಸ್ತುತಿ. ಈ ಪ್ರಸ್ತುತಿಗೋಸ್ಕರ ಥ್ಯಾಂಕ್ ಯು. ಹೀಗೆ ನಮ್ಮ ಎಲ್ಲ ಗಾಯಕರು ನಮ್ಮ ಕಾರ್ಯಕ್ರಮದ ಸ್ಟ್ಯಾಂಡರ್ಡನ್ನು ಹೀಗೆ ಹೆಚ್ಚಿಸ್ತಾ ಹೋಗಿ, ಹಾಗೆ ನಿಮ್ಮ ಸ್ಟ್ಯಾಂಡರ್ಡನ್ನು ಕೂಡ ಹೆಚ್ಚಿಸ್ಕೊಳ್ತಾ ಹೋಗಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್, ಹೊಲದತ್ರ ಬುತ್ತಿ ಯಾವತ್ತಾದರೂ ತೊಗೊಂಡೋಗಿದೆಯಮ್ಮ? ಇಲ್ವಾ? ಪಾಪ. ಆದರೆ ಈ ಹಾಡಲ್ಲಿ ಎಲ್ಲ ಕಲ್ಪನೆ ಬಂದುಬಿಡ್ತದು. ಬಂತಲ್ವಾ? ಜೋಳ ಮುತ್ತಿನ ಹಾರ್ದಂಗಿತ್ತು, ಅದು ಗೊಂಚಲು ಎಷ್ಟು ಚೆನ್ನಾಗಿತ್ತಲ್ವಾ? ನೋಡಿದ್ಯಾ ಯಾವಾಗಲಿ ಬೆಳೆದಿರೋ ಜೋಳ, ಬಿಳಿ ಜೋಳ? ಅದು ನೋಡಿಲ್ವಾ? ಮುತ್ತಿನ ಥರ ಇರುತ್ತಲ್ಲ, ಎಲ್ಲ ಜೋಡಣೆ ಮಾಡಿರೋದು ಜೋಳದ ಗೊಂಚಲು. ಅದೆಲ್ಲ ಜನಪದದ ಪದಗಳು ಜೊತೆಗೆ ಆ ಸಂಗೀತ, ಹಿತವಾದ ಹಾಡುಗಾರಿಕೆ, ಅದ್ಭುತ ಅದ್ಭುತ ಅದ್ಭುತ. ಎಷ್ಟು ಚೆನ್ನಾಗಿತ್ತು ಅಂತ ಕೇಳಲಿಕ್ಕೆ. ನಮಗೆ ಹೊಲದತ್ರ ಕೆಲಸ ಮಾಡ್ತಾ ಇರ್ತೀವಲ್ಲ, ಸ್ವಲ್ಪ ಹಸುವಾಗ್ತಾ ಇರುತ್ತೆ. ಬುತ್ತಿ ಬಂತ ಇನ್ನೇನು ಬಂತ ಅಂತ ಇಣ್ಕಿ ಒಂದು ಸ್ವಲ್ಪ ನೋಡ್ತಾ ಇರ್ತಿದ್ದು. ಅದು ಬಂತು ಅಂದರೆ ಎಷ್ಟು ಖುಷಿಯಾಗೋದು ಗೊತ್ತಾ? ಯಾವಾಗಲೂ ಹಸಿದಾಗ ಊಟ ಮಾಡಬೇಕು. ಅದರ ಚಂದನೇ ಬೇರೆ ಅಲ್ವಾ? ಮಧ್ಯಾಹ್ನ 12 ಗಂಟೆ ಆಗ್ತಾ ಇರೋದು, 1 ಗಂಟೆ ಅಮ್ಮ ಯಾರೋ ಬುತ್ತಿ ಹೊತ್ಕೊಂಡು ಬರ್ತಾರೆ ಅಂತ ಗೊತ್ತಾದ ತಕ್ಷಣವೇ ಆ ಸಂತೋಷ ಇರ್ತಿತ್ತಲ್ಲ. ಮತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ? ಹೊಲದತ್ರ ಕೂತು ಊಟ ಮಾಡೋದಿದೆಯಲ್ಲ, ಅದರ ಮಜನೇ ಬೇರೆ. ಅದರ ಏನೊಂದು ಅರಳೆಲೆ ಅಥವಾ ಇನ್ನೊಂದು ಅಲ್ಲೇನೋ ಸಿಕ್ತಿತ್ತಲ್ಲ, ಅದರಲ್ಲೇ ಅದು ಬುತ್ತಿನ ಬೆಚ್ಚಿಟ್ಟು ಊಟ ಮಾಡೋವಂಥದ್ದು ಅದ್ಭುತ. ಅದು ಆ ಕಲ್ಪನೆಗೆ ನಮ್ಮನ್ನೆಲ್ಲ ಕರೆದುಕೊಂಡೋದಿ. ಮತ್ತು ಹಾಡುಗಾರಿಕೆಯೂ ಕೂಡ ಅದ್ಭುತವಾದಂಥ ಹಾಡುಗಾರಿಕೆ. ಥ್ಯಾಂಕ್ ಯು. ಆ ರಾಗ ಸಂಯೋಜನೆ ಅಷ್ಟು ಚೆನ್ನಾಗಿದೆ ಆ ಹಾಡಿಗೆ. ಆ ಸಾಹಿತ್ಯಕ್ಕೆ, ಹಾಡುಗಾರಿಕೆಗೆ ಬೇಕಾದಂಥ ಎಲ್ಲ ಅಂಶಗಳು ಅದರೊಳಗಡೆ ಇದೆ. ನೀನು ಅದನ್ನು ಅದ್ಭುತವಾಗಿ ಪ್ರದರ್ಶನ ಮಾಡಿದಿ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ವೈಷ್ಣವಿ, ಇದು ಬಾಳಪ್ಪ ಹುಕ್ಕೇರಿ ತುಂಬ ಪ್ರಸಿದ್ಧಿಗೊಳಿಸಿದ ಹಾಡಮ್ಮ ಇದು ಅಲ್ವಾ? ಹೌದು ಸರ್. ಈಗ ಮುನಿರಾಜ್ ಅವ್ರು ಹೇಳ್ದಾಗೆ ನೀವು ಹಾಡ್ತಾ ಇದ್ರೆ ನಾನು ಒಂದು ಕಡೆ ಹೋಗ್ಬಿಟ್ಟೆ, ಊರ ಕಡೆ ಹಳ್ಳಿ ಕಡೆಯಿಂದ ಬಂದವ್ರು ನಾವೆಲ್ಲ. ಆವಾಗ ಅದೇ ರೀತಿ ನಾವು ಕಾಯ್ತಾ ಇದ್ವಿ. ತೋಟದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಮಂಕ್ರಿನಲ್ಲಿ ಒತ್ಕೊಂಡು ಬರೋರು ಕೂಲಿಯವರು, ನಾವು ಎಲ್ಲ ಜೊತೆಯಾಗಿ ಆ ಊಟ ಮಾಡ್ತಾ ಇದ್ವಲ್ಲ, ಆ ಖುಷಿನೇ ಬೇರೆ ಇತ್ತು. ಅಂಥ ಒಂದು ಸೊಗಸಾದ ಕಲ್ಪನೆ ಅದು. ಈ ಹಾಡಿನಲ್ಲಿ ಕೂಡ ನೀವು ಇವತ್ತು ವೇದಿಕೆಗೆ ತಂದುಕೊಟ್ರಿ. ನಿಮ್ಮದು ಏನು ಹೇಳಬೇಕು ನಾವು? ಅವತ್ತೇ ಹೇಳಿದ್ನಲ್ಲ, ಶೇರ್ ಮಾರ್ಕೆಟ್ನಲ್ಲಿ ಸದಾ ನಿಮ್ಮ ಸ್ಟ್ಯಾಂಡರ್ಡ್ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದೀರಿ ನೀವು. ಪ್ರತಿ ಸಂಚಿಕೆಯಿಂದ ಸಂಚಿಕೆಗೆ ನಿಮ್ಮ ಹಾಡು, ನಿಮ್ಮ ಗಾಯನ, ಒಂದು ಮಾಧುರ್ಯತೆ ಇದೆ ನಿಮ್ಮ ಹಾಡಿನಲ್ಲಿ. ಒಂದು ರೀತಿ ಏನು ಮೇಡಮ್ ಹೇಳಿದ್ರಲ್ಲ, ಎಲ್ಲ ರೀತಿಯ ಗಾಯನಕ್ಕೂ ನೀವು ಸಿದ್ಧರಾಗಿದ್ದೀರಿ. ಆ ಜಸ್ಟಿಸ್ ನೀವು ಕೊಡ್ತಾಯಿದ್ದೀರಿ. ಇನ್ನೂ ಒಳ್ಳೆಯದಾಗಲಿ. ಇನ್ನು ಮುಂದೆ ಒಳ್ಳೆಯ ಹಾಡುಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೀವಮ್ಮ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೆಟ್ಸ್ ಆಲ್ ಎಂಜಾಯ್ our roles when it is at its peak and give our best. ಏನಂತೀರಾ? ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ತುರ್ಗುನ್ಕಟ್ಟೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ. ತುರ್ಗುನ್ಕಟ್ಟೆ ಕಂಡಾಯ, ಪಾಪ ತೊಳೆವ ಕಂಡಾಯ, ಜಗದ ನೋವ ನೀಗಿಸಲು ಹೊತ್ತವರೇ ಸಿದ್ದಯ್ಯ. ಬೊಪ್ಪೇಗೌಡನ ಪುರಕ್ಕೆ ಹೋದರೆ ಬೇಡಿದ ವರವ ಕೊಡುವರೋ,
ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಭಾರಿ ಕಂದಾಯ ತಂದರು. ಭಾಗ್ಯ ಕೊಡುವ ಕಂದಾಯ, ಭಕ್ತಿ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಭಾಗ್ಯ ಕೊಡುವ ಕಂದಾಯ, ಭಕ್ತಿ ಕೊಡುವ ಕಂದಾಯ, ಜ್ಞಾನ ಜ್ಯೋತಿ ಬೆಳಗಲು ಪರಂಜ್ಯೋತಿ ಲಿಂಗಯ್ಯ. ಮನೆ ಮನೆ ದೇವರಾದರು ಮಂಡ್ಯದ ಸ್ವಾಮಿ, ಮಠಕ್ಕೆ ಒಡೆಯನಾದರು, ತೆರೆಗೆ ಬೆಳಕ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಹೊತ್ತು ತಂದರು, ಭಾರಿ ಕಂದಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಜಮ್ಮ, ಬರುವ ಚಂದ ನೋಡಿರೋ ಕಂದಾಯವು, ವಾಲಾಡೋ ಹಂದ ನೋಡಿರೋ, ವಾಲಾಡೋ ಹಂದ ನೋಡಿರೋ. ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಭಾರಿ ಕಂದಾಯ ತಂದರು, ಭಾರಿ ಕಂದಾಯ ತಂದರು, ಭಾರಿ ಕಂದಾಯ ತಂದರು.